ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಅವರು ನಿಮಗೆ ಎಲ್ಲವನ್ನೂ ಬೋಧಿಸುವರು. ಯೂನ್ ತನ್ನ 16ನೇ ವಯಸ್ಸಿನಲ್ಲಿಯೇ ಅಗ್ನಿಯಾಗಿ ಉರಿದು ಪ್ರಕಾಶಿಸಿ ಸೇವೆಯನ್ನು ಆರಂಭಿಸಿದರು. ಪ್ರಾರಂಭದಲ್ಲಿ ಅವರು ಸಭೆಯ ಮುಖ್ಯಸ್ಥನಾಗಿ ಅಲ್ಲ, ಒಬ್ಬ ಸಾಧಾರಣ ಸುವಾರ್ತಿಕನಾಗಿ, ಸತ್ಯವೇದ ಶಾಲೆಯಲ್ಲಿ ಕಲಿತವರು ಅಲ್ಲ, ಸತ್ಯವೇದವನ್ನು ತಿರುಗಿ ಓದಿ ಆಳವಾಗಿ ಧ್ಯಾನಿಸಿ ಸತ್ಯಗಳನ್ನು ಗ್ರಹಿಸಿಕೊಳ್ಳುತ್ತಿದ್ದರು. ದೈವಿಕ ಆಲೋಚನೆಗಳ ಮೂಲಕವಾಗಿ ಸತ್ಯವೇದವನ್ನು ಕಲಿತುಕೊಂಡರು. ಬೆಳಗಿನ ಜಾವದಲ್ಲಿ ಎದ್ದು ಸತ್ಯವೇದವನ್ನು ಓದುತ್ತಿದ್ದರು. ಕಲಿತಂತ ಸತ್ಯವೇದ ವಾಕ್ಯಗಳನ್ನು ತಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುತ್ತಿದ್ದರು. ನಡೆನುಡಿಗಳಲ್ಲಿ, ಕ್ರಿಯೆಗಳಲ್ಲಿ ಅನುಸರಿಸುತ್ತಿದ್ದರು. ಕ್ರೈಸ್ತ ಸೇವಕರುಗಳೊಂದಿಗೆ ಅವರು ಚರ್ಚಿಸುತ್ತಿದ್ದ ಮುಖ್ಯವಾದ ಕಾರ್ಯವು ದೇವರ ಮಾತುಗಳಿಂದ ಕಲಿತುಕೊಂಡಿದ್ದೆ. ನಾವು ಇತರರಿಗೆ ಬೋಧಿಸುವಂಥದನ್ನು ಮೊದಲು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು ಎಂದು ಅದನ್ನೇ ಬಲವಂತಪಡಿಸುತ್ತಿದ್ದರು. ಇದೇ ಅವರ ಮುಖ್ಯವಾದ ಬೋಧನೆಯೂ ಆಗಿತ್ತು. ಅವರು ಬೋಧಿಸುತ್ತಿದ್ದುದು ಮಾತ್ರವಲ್ಲ, ಅದನ್ನೇ ಅನುಸರಿಸುತ್ತಿದ್ದರು. ಇನ್ನೂ ಸತ್ಯವೇದವನ್ನು ನಾವು ಓದುವಾಗ ಓದಿದ್ದನ್ನು ನಂಬಿಕೆಯಿಂದ ಕಾರ್ಯರೂಪಕ್ಕೆ ತರಬೇಕೆಂಬುದೇ ಅವರ ಉದ್ದೇಶವಾಗಿತ್ತು. ಹೇಳಿದಂತೆ ಆ ಮಾತುಗಳಿಗೆ ವಿಧೇಯರಾಗುತ್ತಿದ್ದರು. ಯೇಸುಕ್ರಿಸ್ತನು ಎಲ್ಲಿ ಹೋದರೂ ಅವನನ್ನು ಮನಃಪೂರ್ವಕವಾಗಿ ಯಾರು ಹಿಂಬಾಲಿಸುತ್ತಿದ್ದರೋ ಅವರ ಸಾಕ್ಷಿಯೇ ನನ್ನ ಸಾಕ್ಷಿಯೇ ಎಂದು ಹೇಳುತ್ತಿದ್ದರು. ಕರೆಯುವಿಕೆಯ ದೃಢತೆ. ಯೂನ್ ತನ್ನ 16ನೇ ವಯಸ್ಸಿನಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಸಾರಲು ಹೋದಾಗ ದೇವರ ಕಲಿಯುವಿಕೆಯ ಕುರಿತು ಅಷ್ಟು ಸ್ಪಷ್ಟವಾದ ತಿಳುವಳಿಕೆಯಿರಲಿಲ್ಲ. ತಮ್ಮ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮಾತ್ರ ಸುವಾರ್ತೆಯನ್ನು ಸಾರುತ್ತಿದ್ದರು. ಆದರೆ ಅವರ ಸುವಾರ್ತೆ ಸೇವೆಯ 1 ವರ್ಷದೊಳಗೆ ಸುಮಾರು 2000 ಮಕ್ಕಳನ್ನು ಕ್ರಿಸ್ತನ ಬಳಿಗೆ ನಡೆಸಿದರು. ತನ್ನ 17ನೇ ವಯಸ್ಸಿನಲ್ಲಿ ಅನೇಕ ಜನರನ್ನು ಕ್ರಿಸ್ತನ ಬಳಿಗೆ ನಡೆಸಲು ಯೂನ್ರವರೇ ಕಾರಣ ಎಂದು ಕಾವಲುಗಾರರಿಗೆ ತಿಳಿಯಿತು. ಇದೇ ಕಾರಣದಿಂದಾಗಿ ಅವರನ್ನು ಖೈದು ಮಾಡಿದರು. ತನ್ನ 18-19ನೇ ವಯಸ್ಸಿನಲ್ಲಿ ದೇವರು ಅವರ ಸೇವೆಯನ್ನು ದಿಲ್ಲ ಮಾಡಿದರು. ತನ್ನ ತಾಲೂಕಿನಲ್ಲಿ ಮಾತ್ರವಲ್ಲ, ತನ್ನ ಅಕ್ಕಪಕ್ಕದ ಊರುಗಳಲ್ಲಿ ಮಾತ್ರವಲ್ಲ, ಕೇಳುವ ಮಕ್ಕಳನ್ನು ಒಟ್ಟಾಗಿ ಸೇರಿಸಿ ಸಭೆಗಳನ್ನು ಕಟ್ಟಿದರು. 20ನೇ ವಯಸ್ಸಿನಲ್ಲಿ ಸೇವಕರುಗಳಿಗೆ ತರಬೇತಿಗಳನ್ನು ಕೊಡಲು ಆರಂಭಿಸಿದರು. ಆರಂಭ ದಿನಗಳಲ್ಲಿ ಅವರಿಗೆ ಮನುಷ್ಯರ ಬೆಂಬಲವಿರಲಿಲ್ಲ, ಆದರೆ ಸೇವೆ ಹೆಚ್ಚಿದ ಹಾಗೆಲ್ಲ ದೇವರು ಅನೇಕ ದಾಹವುಳ್ಳ ಜನರನ್ನು ಎಬ್ಬಿಸಿದರು. ಅವರನ್ನು ಅನೇಕ ಕಡೆಗಳಿಗೆ ಕಳುಹಿಸುವುದರ ಮೂಲಕ ಅನೇಕರ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತಿತ್ತು. ಇದು ಸೇವೆಯ ಬೆಳವಣಿಗೆಗೆ ಅನುಕೂಲವಾಗಿತ್ತು. ಪ್ರತಿ ಸೇವಕರುಗಳು ಒಂದು ದಿನಕ್ಕೆ 3 ಕಡೆಗಳಲ್ಲಿ ಕೂಟಗಳನ್ನು ನಡೆಸಲು ಏರ್ಪಾಡು ಮಾಡುವುದಕ್ಕೆ ನೇಮಿಸಿದರು. ಇದನ್ನು ಪ್ರತಿದಿನವೂ 7 ದಿನಗಳವರೆಗೂ ಮಾಡಬೇಕೆಂದು ನೇಮಿಸಿದರು. ಸತ್ಯವೇದದಿಂದ ಅನೇಕ ಆರಿಸಿದ ಪ್ರಕಟಣೆಗಳನ್ನು ಕೊಟ್ಟರು. ಸುವಾರ್ತೆ ಸೇವೆ ಮಾಡುವವರೆಲ್ಲರಿಗೂ ಭಕ್ತಿ ಹಾಡುಗಳನ್ನು ಕಲಿಸಿದರು. ಅವರುಗಳು ಇತರ ಕ್ರೈಸ್ತರಿಗೂ ಕಲಿಸಿದರು. ಯೂನ್ರವರು ಒಳ್ಳೆ ಸುವಾರ್ತೆ ಸಾರುವವರಾಗಿದ್ದ ಹಾಗೆಯೇ ಅವರೊಂದಿಗೆ ಇದ್ದು ಕಾರ್ಯಗಳನ್ನು ಎಲ್ಲಾ ಸುವಾರ್ತಿಕರೂ ಇದ್ದರು. ಮೊದಲನೆಯದಾಗಿ 1978ರ ಚಳಿಗಾಲದಲ್ಲಿ ಅವರು ದೀಕ್ಷಾಸ್ನಾನ ಕೊಡಲು ಆರಂಭಿಸಿದರು. ನದಿಗಳ ಮಧ್ಯದಲ್ಲಿ, ಮಂಜುಗಡ್ಡೆಗಳ ಮಧ್ಯದಲ್ಲಿ, ತಣ್ಣೀರಿನಲ್ಲಿ ಹೊಸ ವಿಶ್ವಾಸಿಗಳಿಗೆ ದೀಕ್ಷಾಸ್ನಾನ ಕೊಟ್ಟರು. ಆ ಚಳಿಗಾಲದಲ್ಲಿಯೂ ದೊಡ್ಡ ಉಜ್ಜೀವನ ಉಂಟಾಯಿತು. ಪ್ರತಿ ರಾತ್ರಿಯಲ್ಲಿಯೂ ವಿಶ್ವಾಸಿಗಳಿಗೆ ದೀಕ್ಷಾಸ್ನಾನ ಕೊಡುತ್ತಿದ್ದರು. ಸಭೆಗಳನ್ನು ಒಟ್ಟುಗೂಡಿಸುತ್ತಿದ್ದರು. 1980ರಲ್ಲಿ ಸುವಾರ್ತಾ ಸೇವೆಯ ಮುಖ್ಯಸ್ಥರಾದ ಕು ಯೂನ್ ಬೈ ಚ್ಯೂ ಯಾಂಟ್ಸ್ ಅವರ ಸಂಪರ್ಕ ಸಿಕ್ಕಿತು. ಹೊಸದಾಗಿ ಹುಟ್ಟುವುದು ಎಂಬ ಹೆಸರಿನಿಂದ ಆ ಸಂಸ್ಥೆಯು ಪ್ರಾರಂಭವಾಯಿತು. ಅವರೊಂದಿಗೆ ಸೇರಿ ಚೀನಾದ ಗುಂಪೊಂದು ಪ್ರಯಾಣ ಬೆಳೆಸಿತು. ಹೀಗೆ ಚೀನಾ ದೇಶದಲ್ಲಿ ಸುವಾರ್ತೆಗೆ ಬೆಂಬಲ ಸಿಕ್ಕಿತು. ಮನೆಗಳಲ್ಲಿ ಸೇರುತ್ತಿದ್ದ ಸಭೆಗೆ ಹೌಸ್ ಚರ್ಚ್ ಮೂವ್ಮೆಂಟ್ ಈ ಹೆಸರನ್ನು ಕೊಟ್ಟರು. ಅದಾದ ನಂತರ ಇತರ ಕ್ರೈಸ್ತ ಸಂಸ್ಥೆಗಳೊಂದಿಗೆ ಸಂಪರ್ಕ ಪ್ರಾರಂಭವಾಯಿತು. 1949ರಿಂದ 1980ರವರೆಗೂ ಚೀನಾದಲ್ಲಿ ವೈಯಕ್ತಿಕವಾಗಿ ಸಭೆ ಸೇರುತ್ತಿದ್ದರು. ಈ ಇಬ್ಬರು ಸಹೋದರರು ಸೇರಿ ಪ್ರಾರಂಭಿಸಿದುದರಿಂದ ಸಭೆಯ ಹಿರಿಯರು ಎಲ್ಡರ್ಸ್ ಸೇರಿ ಸಹಾಯ ಮಾಡುತ್ತಿದ್ದರು. ಇದಕ್ಕಾಗಿ ಡೀಕನ್ಸ್ ಗಳು ನೇಮಿಸಲ್ಪಟ್ಟರು. 1982ರಲ್ಲಿ ಸಭೆಯು ವೇಗವಾಗಿ ಬೆಳೆಯಲಾರಂಭಿಸಿತು. ಇದಕ್ಕಾಗಿ 4 ಭಾಗಗಳನ್ನು ಕೌಂಟೀಸ್ ಮಾಡಿ ಅದು ಯೂನ್ರವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ಸೇವೆಯು ಮುಂದುವರಿಯಲು ಇದು ಸಹಾಯವಾಯಿತು. ಆರಂಭದಲ್ಲಿ ಲೈಂಗ್ ಅನ್ ಎಂಬ ಹೆಸರಿನಲ್ಲಿ ಪ್ರಾರಂಭ ಮಾಡಿದರು. ನಂತರ ಹೊಸದಾಗಿ ಹುಟ್ಟಿದವರು ಎಂಬ ಹೆಸರೇ ಇಡಲ್ಪಟ್ಟಿತು. ಕ್ರೈಸ್ತರಲ್ಲಿ ಐಕ್ಯವೂ ಸಮಾಧಾನವೂ ಇತ್ತು. ಆ ದಿನಗಳಲ್ಲಿ ಮುಖ್ಯಸ್ಥರಾಗಿದ್ದವರೆಲ್ಲರೂ ಯೌವನಸ್ಥರೇ. ದೇವರ ಕರೆಯುವಿಕೆಯ ಒಂದು ಆಧಾರದಿಂದಲೇ ಇವರೆಲ್ಲರೂ ನೇಮಿಸಲ್ಪಟ್ಟಿದ್ದರು. ಮನೆಯಲ್ಲಿ ನಡೆಯುತ್ತಿದ್ದ ಸಭೆಗಳು ನಿಜವಾಗಿ ಬಹಳ ಆಸಕ್ತಿಯಿಂದ ನಡೆಯುತ್ತಿದ್ದವು. ಯೂನ್ 1974ರಲ್ಲಿ ದೇವರನ್ನು ಕಂಡುಕೊಂಡಿದ್ದರೂ ಕೂಡ ಒಬ್ಬ ಹಿರಿಯರಂತೆ ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರು. ಯೂನ್ ಯೌವನಸ್ಥರಾಗಿದ್ದರೂ ಕೂಡ ಸಭೆಯ ಬೆಳವಣಿಗೆಗಾಗಿ ಯೂನ್ರವರ ಸಲಹೆ ಕೇಳುತ್ತಿದ್ದರು.
ಆದುದರಿಂದ ಅವರೆಲ್ಲರೂ ಕೂಡಿ ಸಂತೋಷದಿಂದ ಸೇವೆ ಮಾಡುತ್ತಿದ್ದರು. 1982ರಲ್ಲಿ ಸಹೋದರ ಯೂನ್ರವರು ಎಲ್ಲರೂ ಗುರುತಿಸುವಂತಹ ವ್ಯಕ್ತಿಯಾಗಿ ಮಾರ್ಪಟ್ಟರು. ಹೇಗೆಂದರೆ ಎಲ್ಲಾ ಕಂಬಗಳಲ್ಲಿಯೂ ಟೆಲಿಫೋನ್ ಕಂಬ ಯೂನ್ರವರ ಫೋಟೋವನ್ನು ಅಂಟಿಸಿ ಕಾವಲುಗಾರರು ಹುಡುಕುತ್ತಿರುವ ವ್ಯಕ್ತಿ ವಾಂಟೆಡ್ ಕ್ರಿಮಿನಲ್ ಎಂದು ಪ್ರಕಟಣೆ ಹೊರಡಿಸಿದರು. ಅವರು ಒಬ್ಬ ಮತ ಪ್ರಚಾರಕ ಅಫಿಷಿಯಲ್ ಚರ್ಚ್ ಎಂದು ವಿವರಿಸಿದ್ದರು. ಇದರಿಂದಾಗಿ ಅವರು ತಮ್ಮ ಸ್ಥಳವನ್ನು ಆಗಾಗ್ಗೆ ಬದಲಾವಣೆ ಮಾಡಬೇಕಾಗುತ್ತಿತ್ತು. ಯೂನ್ ರವರ ಸೆರೆ. ಯೂನ್ ರವರ 10ನೇ ವರ್ಷದ ಸೇವೆಯ ಅವಧಿಯಲ್ಲಿ ಹಲವು ಸಾರಿ ಕೈದು ಮಾಡಲ್ಪಟ್ಟರು. ಕೆಲವು ಸಾರಿ ಅವರು ತಪ್ಪಿಸಿಕೊಂಡು ಬಿಡುತ್ತಿದ್ದುದೂ ಉಂಟು. ಇಂಥ ಪರಿಸ್ಥಿತಿಯಲ್ಲಿಯೂ ಹಗಲು ಇರುಳು ತಪ್ಪದೆ ಕೂಟಗಳನ್ನು ನಡೆಸುತ್ತಿದ್ದುದೂ ಉಂಟು. ಒಂದು ಸಾರಿ ಪಾಸ್ಟರ್ಗಳಿಗಾಗಿ ತರಬೇತಿ ಶಿಬಿರಗಳನ್ನು ಒಂದು ಗ್ರಾಮದಲ್ಲಿ ಏರ್ಪಡಿಸಿದ್ದರು. ಕೊನೆಯ ದಿನದ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರು. ಮುಖಂಡರು ಈ ಕಾರ್ಯಕ್ರಮಗಳನ್ನು ನಡೆಸುವಾಗ ಸೋತು ಹೋಗಿದ್ದರು. ಆದುದರಿಂದ ಅಂದಿನ ಕಾರ್ಯಕ್ರಮವನ್ನು ನಡೆಸಲು ಯೂನ್ ರವರನ್ನು ಕೇಳಿಕೊಂಡಿದ್ದರು. ಅವರೂ ಕೂಡ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಬರುತ್ತೇನೆಂದು ಹೇಳಿ ಹೋಗಿದ್ದರು. ಆರಾಧನೆಯ ಸಮಯ ಆರಂಭವಾಯಿತು. ಆರಾಧನೆಯ ಶಬ್ದವು ಬಹಳ ದೂರದವರೆಗೂ ಕೇಳಿಸುತ್ತಿತ್ತು. ಈ ಸ್ಥಳಕ್ಕೆ ಹತ್ತಿರದಲ್ಲಿದ್ದ ಜನರು ದೂರದಲ್ಲಿದ್ದ ತಮ್ಮ ಹೊಲಗಳಿಗೆ ಹೋಗಿ ನಿದ್ರೆ ಮಾಡಿಬಿಟ್ಟರು.